ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವರಾಜ. ಇವತ್ತಿನ ಒಂದು ವಿಡಿಯೋದೊಳಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ, ಪಿ ವಿ ಸಿ ಆಧಾರ್ ಕಾರ್ಡು ಆರ್ಡರ್ ಮಾಡೋದು ಯಾವ ಥರ ಅಂದರೆ ಆಧಾರ್ ಕಾರ್ಡ್ ಪಿ ವಿ ಸಿ ಕಾರ್ಡು. ಓಕೆ, ಸೊ ಇಲ್ಲಿ ನಿಮಗೆ ತೋರಿಸ್ತಿದ್ದೀನಿ ಸ್ನೇಹಿತರೆ, ಈ ಥರ ಇರೋದು ಪಿ ವಿ ಸಿ ಕಾರ್ಡು ಆಧಾರ್ ಕಾರ್ಡ್ನ ಆನ್ಲೈನಲ್ಲಿ ಆರ್ಡರ್ ಮಾಡೋದು ಯಾವ ಥರ ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಓಕೆ, ಇದು ಆರ್ಡ್ರೂ ಯಾವ ಥರ ಅಂತ ಹೇಳಿದ್ರೆ, ನೀವು ಎನ್ರೋಲ್ಮೆಂಟ್ ಅಂದರೆ ನೀವು ಆಧಾರ್ ಕಾರ್ಡ್ನ ಅರ್ಜಿ ಸಲ್ಲಿಸಿದಕ್ಕೆ ಹೋಗಿರ್ತೀರಲ್ಲ, ಸೊ ಅಲ್ಲಿ ಒಂದು ಸ್ಲಿಪ್ ಕೊಟ್ಟಿರ್ತಾರಲ್ಲ ಸ್ನೇಹಿತರೆ, ಎನ್ರೋಲ್ಮೆಂಟ್ ಐ ಡಿ ಮುಖಾಂತರ ಆರ್ಡರ್ ಮಾಡೋದು ಯಾವ ಥರ ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗ ನೀವು ಗೂಗಲಲ್ಲಿ ಆಧಾರ್ ಅಂತೇಳಿದ್ರು ಕೊಡಿ, ಇಲ್ಲ ಯು ಡಿ ಐ ಅಂತನಾದರೂ ಕೊಡಿ ಸ್ನೇಹಿತರೆ. ಓಕೆ, ಈಗ ನಾನು ಆಧಾರ್ ಅಂತೇಳಿ ಕೊಡ್ತಿದ್ದೀನಿ ಸ್ನೇಹಿತರೆ. ಓಕೆ, ಆಧಾರ್ ಅಂತ ಕೊಟ್ಕೊಂಡು ಸರ್ಚ್ ಮಾಡಿದಾಗ ನಿಮಗೆ ಮೊದಲೇ ಆಪ್ಷನ್ ಬರುತ್ತೆ ಸ್ನೇಹಿತರೆ, ಯುನಿಕ್ ಐಡೆಂಟಿಟಿ ಅಥೆಂಟಿಫಿಕೇಷನ್ ಆಫ್ ಇಂಡಿಯಾ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫಸ್ಟ್ನೇ ಆಪ್ಷನ್ನು. ಓಕೆ, ನಾನು ಈ ಲಿಂಕ್ನ ಕೂಡ ಡೈರೆಕ್ಟಾಗಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಓಕೆ, ನಾನು ಇಂಗ್ಲೀಷ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಓಕೆ, ನೀವು ಯಾವುದಾದ್ರೂ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೈ ಆಧಾರ್ ಅಂತ ಹೋಗಿಬಿಟ್ಟು ಇಲ್ಲಿ ಸೆಕೆಂಡ್ ಆಪ್ಷನ್ ಬರುತ್ತಲ್ಲ, ಗೆಟ್ ಆಧಾರ್. ಸೊ ಅದರಲ್ಲಿ 4ನೇ ಆಪ್ಷನ್ನು ಆಧಾರ್ ಪಿ ವಿ ಸಿ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ವೆಲ್ಕಮ್ ಟು ಮೈ ಆಧಾರ್ ಅಂತ ಬರುತ್ತೆ. ಓಕೆ, ಸ್ಕ್ರಾಲ್ ಡೌನ್ ಮಾಡಿದಾಗ ಆಧಾರ್ ಪಿ ವಿ ಸಿ ಕಾರ್ಡ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ನೋಡ್ಬೋದು, ಸೆಲೆಕ್ಟ್ 12 ಡಿಜಿಟ್ ಆಧಾರ್ ನಂಬರ್ ಆರ್ 28 ಡಿಜಿಟ್ಸ್ ಎನ್ರೋಲ್ಮೆಂಟ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಅಥವಾ ಎನ್ರೋಲ್ಮೆಂಟ್ ಐ ಡಿ ಅಂತ. ಓಕೆ, ನಾನು ಈಗ ಎನ್ರೋಲ್ಮೆಂಟ್ ಐ ಡಿ ಮುಖಾಂತರ ನಾನು ಒಂದು ಆಧಾರ್ ಕಾರ್ಡ್ನ ಆರ್ಡರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹಂಗಾಗಿ ಇದು ಎನ್ರೋಲ್ಮೆಂಟ್ ನಂಬರ್ನ ಟೈಪ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲಿರುತ್ತೆ ಅಂತ ಹೇಳ್ತಾ ಇದ್ದರೆ, ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಕ್ಕಾಗಲಿ ಇಲ್ಲ ಹೊಸದು ಅಪ್ಲಿಕೇಶನ್ ಹಾಕಬೇಕಾದಾಗ ಒಂದು ಸ್ಲಿಪ್ಪು ಕೊಟ್ಟಿರ್ತಾರಲ್ಲ, ಸೊ ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ನಿಮಗೆ ಡೇಟ್ ಅಂದರೆ ಯಾವ ಡೇಟಿಗೆ ನೀವು ಜನ್ರೇಟ್ ಆಗಿರುತ್ತೆ ಆ ಸ್ಲಿಪ್ಪು ಅಲ್ಲಿರುತ್ತೆ ನೋಡಿ ಸ್ನೇಹಿತರೆ. ಓಕೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಟೈಮಿಂಗ್ ಅಂದರೆ ಸಮಯ ಅಂದರೆ ಎಷ್ಟು ಗಂಟೆ, ಎಷ್ಟು ನಿಮಿಷ, ಎಷ್ಟು ಸೆಕೆಂಡ್ ಅಂತೇಳಿ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಸ್ ಪರ್ ಎನ್ರೋಲ್ಮೆಂಟ್ ಸ್ಲಿಪ್ಪಲ್ಲಿ ಇರುತ್ತೆ. ಸೊ ಅದ್ರ ಪ್ರಕಾರನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಓಕೆನಾ, ಇದು ಯಾಕಪ್ಪ ಅಂತ ಹೇಳಿದ್ರೆ, ಇವಾಗ ಆಧಾರ್ ಕಾರ್ಡ್ ನಂಬರು ನಮಗೆ ಗೊತ್ತಿಲ್ಲ ಸ್ನೇಹಿತರೆ. ಓಕೆ, ಹಂಗಾಗಿ ಈ ಥರ ಮೆಥಡ್ ಯೂಸ್ ಮಾಡಿಬಿಟ್ಟು ನಿಮ್ಮ ಒಂದು ಪಿ ವಿ ಸಿ ಕಾರ್ಡ್ನ ಆರ್ಡರ್ ಮಾಡ್ಬೋದು ಸ್ನೇಹಿತರೆ. ಓಕೆ, ನಾನು ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಳ್ತೀನಿ ಸ್ನೇಹಿತರೆ. ಓಕೆ, ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ, ಇಲ್ಲಾಂದರೆ ಅರ್ಥ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಮೈ ನಂಬರ್ ಈಸ್ ನಾಟ್ ರಿಜಿಸ್ಟರ್ಡ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಎಂಟರ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಸೊ ನನ್ನ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ಗೆಟ್ ಒ ಟಿ ಪಿ ಮೇಲೆ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡ್ತಾ ಇರ್ಬೋದು, ಕ್ಯಾಪ್ಚರ್ ಎರರ್ ಆಗಿದೆ. ಸೊ ಹಂಗಾಗಿ ಕರೆಕ್ಟಾಗಿ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿಕೊಂಡು ಓಕೆ, ನೆಕ್ಸ್ಟ್ ಈ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ, ಕ್ಲಿಕ್ ಮಾಡ್ಕೊಂಡಾಗ ಒ ಟಿ ಪಿ ಜನರೇಟ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಬಂದಿರುವಂತಹ ಒ ಟಿ ಪಿನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಓಕೆ, ಈಗ ಒ ಟಿ ಪಿನ ಕೂಡ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಎಂಟ್ರಿ ಮಾಡಿಕೊಂಡ ನಂತರ ನೆಕ್ಸ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಟಿಕ್ ಕೊಡಿ, ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಬ್ಮಿಟ್ ಮಾಡಿ ಸ್ನೇಹಿತರೆ. ಓಕೆ, ಸಬ್ಮಿಟ್ ಮಾಡಿದಾಗ ನಿಮಗೆ ಈ ಥರ ಲೋಡ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಡ್ಯೂ ಟು ಪ್ರೈವಸಿ ರೀಸನ್ಸ್ ಡೆಮೋಗ್ರಫಿಕ್ಸ್ ಡೇಟಾ ಫಾರ್ ದ ಆಧಾರ್ ನಂಬರ್ ಕ್ಯಾನ್ ನಾಟ್ ಬಿ ಡಿಸ್ಕ್ಲೋಸ್ಡ್ ದಿ ಸ್ಟೇಟ್ ಆಫ್ ಎವರ್ ಅಂತ ಬರುತ್ತೆ. ಸೊ ಇದನ್ನು ಓಕೆ ಕೊಡಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ವೈ ಕನ್ಫರ್ಮ್ ದಟ್ ಐ ಹ್ಯಾವ್ ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಿ ಪೇಮೆಂಟ್ಸ್ ಅಂತ ಬರುತ್ತೆ. ಸೊ ಓಕೆ, ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಇದು ಯಾವುದೇ ಥರ ಕ್ಯಾನ್ಸಲೇಷನ್ ಮಾಡೋದು ಬರೋಲ್ಲ, ಆಮೇಲೆ ರೀಫಂಡ್ ಕೂಡ ಆಗೋದಿಲ್ಲ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಲೋಡಿಂಗ್ ಆಗ್ತಾಯಿದೆ. ಸೊ ಈ ಥರ ಲೋಡಿಂಗ್ ಆಗುತ್ತೈತೆ. ಚೂಸ್ ಎ ಆಪ್ಷನ್ ಅಂದರೆ 50 ರೂಪಾಯಿನ ಯಾವ ರೀತಿ ಪೇ ಮಾಡಬೇಕು. ಸೊ ಇಲ್ಲಿ ನೆಟ್ ಬ್ಯಾಂಕಿಂಗ್ ಇದೆ, ವ್ಯಾಲೆಟ್ ಇದೆ, ಕಾರ್ಡ್ಸ್ ಇದೆ. ಓಕೆ, ನೆಕ್ಸ್ಟ್ ನಾನು ಇಲ್ಲಿ ಶೋ ಆಪ್ಷನ್ಸ್ ಇದೆಲ್ಲ, ಸೊ ಆಲ್ ಅಂತ. ಸೊ ಇದ್ರ ಮೇಲೆ ನಾನು ಯು ಪಿ ಐ ಮೇಲೆ ಫೋನ್ಪೇನ ಕ್ಲಿಕ್ ಮಾಡಿಕೊಂಡು ಈ ಫೋನ್ಪೇಯ ಯು ಪಿ ಐ ಡಿನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಕೆಲವರು ಮೊಬೈಲ್ ನಂಬರ್ ಇಟ್ಟಿರ್ತಾರೆ, ಕೆಲವೊಬ್ಬರು ಹೆಸರು ಇಟ್ಟಿರ್ತಾರೆ. ಸೊ ಅದನ್ನು ಎಂಟ್ರಿ ಮಾಡಿಬಿಟ್ಟು @ ಹಾಕಿ ನೆಕ್ಸ್ಟು ಐ ಬಿ ಎಲ್ ಬರುತ್ತಾ, ಕೆ ಬಿ ಎಲ್ ಬರುತ್ತಾ, ಏನು ಬರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ವೆರಿಫೈ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ವೆರಿಫೈ ಮಾಡಿದ್ಮೇಲೆ ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ಪ್ರೊಸೀಡ್ ಅಂತ ಬರುತ್ತೆ. ಸೊ ಪ್ರೊಸೀಡ್ ಅಂತ ಬಂದಾಗ ನಿಮಗೆ ಒಂದು ನಿಮ್ಮ ಫೋನ್ಪೇಗೆ ನೋಟಿಫಿಕೇಷನ್ ಬಂದಿರುತ್ತೆ ಸ್ನೇಹಿತರೆ. ಓಕೆ, 50 ರೂಪೀಸ್ ಪೇ ಮಾಡಿ ಅಂತ ಹೇಳ್ಬಿಟ್ಟು ನೀವು ಒಂದು ಫೋನ್ಪೇಗೆ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿಕೊಂಡು ಯು ಪಿ ಐ ಪಿನ್ನ ಎಂಟ್ರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆನಾ,
ಈಗ ನನ್ನ ಇಲ್ಲಿ ಫೋನ್ಪೇನಲ್ಲಿ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆ, ಅಮೌಂಟ್ ಕೂಡ ಡಿಡಕ್ಟ್ ಆಗಿದೆ ಸ್ನೇಹಿತರೆ. ಈಗ ನೋಡೋಣ, ಇಲ್ಲಿ ಲೋಡ್ ಆಗುತ್ತೆ. ಓಕೆ, ನೋಡ್ಬೋದು ಇಲ್ಲಿ ಲೋಡಿಂಗ್ ಆಗ್ತಾಯಿದೆ. ಓಕೆನಾ, ಟ್ರಾನ್ಸಾಕ್ಷನ್ ಕಂಪ್ಲೀಟ್, ಇಲ್ಲಿ ಸ್ಟೇಟಸ್ ಟ್ರಾನ್ಸಾಕ್ಷನ್ನು ಸಕ್ಸಸ್ ಅಂತಾಗಿದೆ. ಸೊ SRN ನಂಬರ್ ಕೂಡ ಬಂದಿದೆ ಸ್ನೇಹಿತರೆ, ಪೇಮೆಂಟ್ ಡೇಟು ಆ್ಯಂಡ್ ಟೈಮಿಂಗ್ ಕೂಡ ಬಂದಿದೆ. ಇಲ್ಲಿ ಸೈಡಿಗೆ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆಯಲ್ಲ, ಸೊ ಅದನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಬರುತ್ತೆ ಸ್ನೇಹಿತರೆ. ಓಕೆನಾ, ಇದು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಒಂದು ವೀಡಿಯೋದೊಳಗೆ ಆಧಾರ್ ಕಾರ್ಡನ್ನು PUC ಕಾರ್ಡ್ ಟೈಪು ಆಧಾರ್ ಕಾರ್ಡನ್ನು ಆರ್ಡರ್ ಮಾಡೋದು ಯಾವ ಥರ ಅಂತೇಳಿ ತಿಳ್ಕೊಂಡ್ರಲ್ಲ ಸ್ನೇಹಿತರೆ. ಸೊ ಇದು ನಿಮಗೆ ವಿತಿನ್ 10 ಡೇಸ್ ಒಳಗೆ ನಿಮಗೆ ನಿಮ್ಮ ಒಂದು ಪೋಸ್ಟ್ ಅಡ್ರೆಸ್ಸಿಗೆ, ಅಂದರೆ ನಿಮ್ಮ ಮನೆಗೆ ಬಂದು ಕೊಡ್ತಾರೆ ಸ್ನೇಹಿತರೆ. ಓಕೆನಾ, ಸೊ ಈ ಒಂದು ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ತುಂಬ ಧನ್ಯವಾದಗಳು.